ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು KS ನಾರಾಯಣ ಸ್ವಾಮಿ. ಮೊದಲಿಗೆ ಮುಖ್ಯಾಂಶಗಳು. ಶಾಸಕ ಸುಬ್ಬಾರೆಡ್ಡಿಗೆ ದಕ್ಕದ ಸಚಿವ ಸ್ಥಾನ, ಟೈರ್ ಬೆಂಕಿ ಹಾಕಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ, ಬುಧವಾರ ಬಾಗೇಪಲ್ಲಿ ಬಂದ್ಗೆ ಕರೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗಿಲ್ಲ ಸಚಿವ ಸ್ಥಾನದ ಭಾಗ್ಯ, ಅವಳಿ ಜಿಲ್ಲೆಗಳ ಮೇಲೆ ಕಾಂಗ್ರೆಸ್ಗೆ ಯಾಕಿಷ್ಟು ಅಲಕ್ಷ್ಯ, ಹೈಕಮಾಂಡ್ ನಡೆ ಪ್ರಶ್ನಿಸಿದ ಮುಖಂಡರು. ಬೆಳ್ಳಂಬೆಳಗ್ಗೆ ಅಗಲಗುರ್ಕಿ ಫ್ಲೈಓವರ್ ಬಳಿ ಅಪಘಾತ, ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಖಾಸಗಿ ಬಸ್ನಲ್ಲಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸಾವು, ಹಲವರಿಗೆ ಗಾಯ. ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಅಣ್ಣಮ್ಮ ದೇವಿ 26ನೇ ವರ್ಷದ ಮೂರ ಹಬ್ಬಕ್ಕೆ ಚಾಲನೆ, ತಿಮ್ಮಕ್ಕ ಲೇಔಟ್ನಲ್ಲೂ 50 ವರ್ಷಗಳ ನಂತರ ಜಾತ್ರೆ ಸಡಗರ. ವಾರ್ತೆಗಳ ವಿವರ. ಕಾಂಗ್ರೆಸ್ ಹೈಕಮಾಂಡ್ ಸೋಮವಾರ ಬಿಡುಗಡೆ ಮಾಡಿದ 2ನೇ ಸುತ್ತಿನ ಸಚಿವ ಸ್ಥಾನದ ಪಟ್ಟಿಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಪ್ರಕಟಿಸದೇ ಇರುವುದರಿಂದ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸೋಮವಾರ ಸಂಜೆ ಸಾರಿಗೆ ಬಸ್ ನಿಲ್ದಾಣದ DVG ಮುಖ್ಯ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಾಕಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಜುಲೈ 5ರ ಬುಧವಾರ ಬಾಗೇಪಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಶಾಸಕ SN ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ನೀಡದೇ ಇರುವುದರಿಂದ ರಸ್ತೆ ತಡೆ ಮಾಡಿದರು. ಇದರಿಂದ ಕೆಲ ಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಕಾಂಗ್ರೆಸ್ ಮುಖಂಡ ಅಮರನಾಥ ರೆಡ್ಡಿ ಮಾತನಾಡಿ, ಕ್ಷೇತ್ರ SN ಸುಬ್ಬಾರೆಡ್ಡಿ 3 ಬಾರಿ ಶಾಸಕರಾಗಿ ಜಿಲ್ಲೆಯ ಹಿರಿಯ ಶಾಸಕರು ಆಗಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡುತ್ತೇವೆ ಎಂದು ಆಮಿಷ ಒಡ್ಡಿದ್ದರೂ ಅವರು ಹೋಗಿರಲಿಲ್ಲ. ಆದರೆ ಸುಬ್ಬಾರೆಡ್ಡಿರವರಿಗೆ ಬಿಜೆಪಿಗೆ ಹೋಗದೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಉಳಿದಿದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಜಿಲ್ಲೆಯ ಹಿರಿಯ ಶಾಸಕರಾದ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದಿರುವುದು ದುರಂತ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸೇರಿ ಜುಲೈ 5ರ ಬುಧವಾರ ಬಾಗೇಪಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಘೋಷಿಸಿದರು. ಇದು ಭಾರಿ ಹಿಂದುಳಿದ ಪ್ರದೇಶವಾಗಿದ್ದು, ಇದಕ್ಕೆ ಸ್ವಾತಂತ್ರ್ಯ ಬಂದಾಗಂದು ಯಾರು ಈ ಸಲ ಸಚಿವ ಸ್ಥಾನ ಸಿಗ್ತದೆ ಅಂತ ಭಾರಿ ಆಸೆ ಇತ್ತು ನಮ್ಮ ಜನತೆಗೆ, ಕೊಟ್ಟಿಲ್ಲ. ಅದಕ್ಕೆ ಸ್ವಯಂ ಪ್ರೇರಿತರಾಗಿ ಬುಧವಾರದಂದು ಎಲ್ಲ ಬಂದು ಘೋಷಣೆ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ, ಕಮ್ಯುನಿಸ್ಟ್ ಭದ್ರಕೋಟೆಯಲ್ಲಿ ಬಿಜೆಪಿಗಿಂತ ಅತ್ಯಧಿಕವಾದ ಮತಗಳನ್ನು SN ಸುಬ್ಬಾರೆಡ್ಡಿ ಪಡೆದುಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಟಿದ್ದಾರೆ. ಸಾಮಾಜಿಕ ಸೇವೆಗಳ ಮೂಲಕ ಜನಪ್ರಿಯರಾಗಿದ್ದಾರೆ. 2ನೇ ಸಚಿವ ಸ್ಥಾನದ ಪ್ರಕಟ ಮಾಡಿದ ಪಟ್ಟಿಯಲ್ಲಿ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕಾಂಗ್ರೆಸ್ ಹೈಕಮಾಂಡ್ ಪ್ರಕಟಿಸಲಿದೆ ಎಂಬ ಆಶಾಭಾವನೆ ಇತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಮುಖಂಡರಿಗೆ, ಕಾರ್ಯಕರ್ತರಿಗೆ ದ್ರೋಹ ಬಗೆದಿದ್ದಾರೆ. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಲಿದೆ ಎಂದು ತಿಳಿಸಿದರು. ಹೋದ ಸಲ ಬಿಜೆಪಿ ಸರ್ಕಾರ ಕೂಡಿಬಿಟ್ಟಿದ್ದಾಗ ಈ ಸುಧಾಕರ್ ಜೊತೆ ಹೋಗಿದ್ರು ಕೂಡ ನಮ್ಮ ಶಾಸಕರು ಯಾವಾಗ ಮಿನಿಸ್ಟರ್ ಆಗ್ತಾ ಇದ್ರು. ಆದರೆ ನಮ್ಮ ಸುಬ್ಬಾರೆಡ್ಡಿಯವರು ಯಾವುದೇ ಒಂದು ಸಚಿವರ ಆಸೆಗೆ ಬಿಟ್ಟಿರಲಿಲ್ಲ. ಆದರೆ ಇವಾಗ ನಿಯತ್ತಾಗಿ 3ನೇ ಸಲ ನ್ಯಾಯಬದ್ಧವಾಗಿ ಕಾಂಗ್ರೆಸ್ ಪಕ್ಷ ಇದ್ದಕ್ಕೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಹುಮಾನ ಅನಿರೀಕ್ಷಿತ. ದಯವಿಟ್ಟು ಈ ಕಾಂಗ್ರೆಸ್ ಅವರಿಗೆ ಬ್ಯಾಡ್ ಸ್ಟೈಲ್ ಸ್ಟಾರ್ಟ್ ಆಗಿದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ನಿಜಾಮುದ್ದೀನ್, ಮುಖಂಡರಾದ AV ಪೂಜಪ್ಪ, B ವೆಂಕಟರಮಣಪ್ಪ, ಕೋಟಪ್ಪ, ನವೀನ್, ಶ್ರೀನಿವಾಸ್, ಮೊಹಮ್ಮದ್, S ನೂರುಲ್ಲಾ, S ನಂಜುಂಡಪ್ಪ, ನಾರಾಯಣ ಸ್ವಾಮಿ, ಮನ್ಸೂರ್ ಅಹಮದ್, ವಿಜಯ್ ಪ್ರಕಾಶ್ ನಾರಾಯಣ್, ಸುಪ್ರೀತ್ ಮತ್ತಿತರರು ಇದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸುಮಾರು 1 ತಿಂಗಳಿಂದ ಅಗ್ಗಜಗ್ಗಾಟ, ಲಾಬಿ, ಹೈಕಮಾಂಡ್ ಓಲೈಕೆಗಳ ಮಧ್ಯೆ ಕೊನೆಗೂ 2ನೇ ಹಂತದ ಸಚಿವ ಸ್ಥಾನಗಳು ಘೋಷಣೆಯಾಗಿದ್ದು, ಇಂದು ಸಂಜೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಾಗಿದೆ. ಈ 2ನೇ ಹಂತದ ಸಚಿವಗಿರಿ ಸ್ಥಾನದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಇದರಿಂದ ಬೇಸತ್ತ ಸ್ವಪಕ್ಷದ ಕಾಂಗ್ರೆಸ್ ಮುಖಂಡರು, ವಿರೋಧ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ನಡೆಯನ್ನು ಖಂಡಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5ಕ್ಕೆ 3, ಕೋಲಾರ ಜಿಲ್ಲೆಯಲ್ಲಿ 6ಕ್ಕೆ 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿಕೊಟ್ಟ ಬಯಲುಸೀಮೆ ಜನತೆಗೆ ಕಾಂಗ್ರೆಸ್ ಶೂನ್ಯ ಪ್ರಾತಿನಿಧ್ಯ ನೀಡಿದೆ. ಸಂಪುಟದಲ್ಲಿ 2 ಜಿಲ್ಲೆಗಳನ್ನು ಕಡೆಗಣಿಸಿದ ಕಾಂಗ್ರೆಸ್ ಪಕ್ಷದ ನಡೆಯನ್ನು ವಿರೋಧ ಪಕ್ಷಗಳ ಮುಖಂಡರು ಮಾತ್ರವಲ್ಲದೆ ಸ್ವಪಕ್ಷದ ಕಾಂಗ್ರೆಸ್ ಮುಖಂಡರೇ ಖಂಡಿಸಿದ್ದಾರೆ. ಈ ಬಾರಿ ಸಚಿವ ಸ್ಥಾನ ಜಿಲ್ಲೆಯ 3ರಲ್ಲಿ ಒಬ್ಬರಿಗಾದರೂ ಸಿಗಬಹುದು ಎಂಬ ನಿರೀಕ್ಷೆ ಇತ್ತು. ಒಕ್ಕಲಿಗ ಸಮುದಾಯದಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ಎಂದು ಭಾವಿಸಿದರೂ
ಸುಬ್ಬಾರೆಡ್ಡಿ ಅವರನ್ನ ಕೈಬಿಟ್ಟರು OBC ಕೋಟಾದಲ್ಲಿ ಪ್ರದೀಪ್ ಈಶ್ವರ್ ಅಥವಾ ಎಂ ಸೀತಾರಾಮ್ ಅವರನ್ನು ಸಚಿವಗಿರಿ ನೀಡಿ ಜಿಲ್ಲೆಯ ಉಸ್ತುವಾರನ್ನಾಗಿ ಮಾಡಬಹುದಾಗಿತ್ತು. ಕೋಲಾರದಲ್ಲಿಯೂ SN ನಾರಾಯಣಸ್ವಾಮಿ ಅಥವಾ KY ನಂಜೇಗೌಡರನ್ನ ಸಚಿವರನ್ನಾಗಿ ಮಾಡಬಹುದಾಗಿತ್ತು. ಆದರೆ ಯಾರನ್ನು ಗಣನೆಗೆ ತೆಗೆದುಕೊಳ್ಳದಿರುವುದು ಪಕ್ಷದ ಬೆಳವಣಿಗೆಗೆ ನಷ್ಟ ಉಂಟು ಮಾಡಿದ್ದಾರೆ. ಈಗ ನಾವು ಯಾವ ಮುಖ ಇಟ್ಕೊಂಡು ಕಾರ್ಯಕರ್ತರ ಬಳಿ ಹೋಗೋದು ಎಂದು ಬೇಸರ ಹೊರಹಾಕಿದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಾರದಾ ಪ್ರಿಂಟರ್ಸ್ ಸುರೇಶ್, ಸಚಿವಗಿರಿ ನೀಡದಿದ್ದರೆ ಹೋಗಲಿ, ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನಾದರೂ ನೀಡಿರಿ ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇವಾಗ ಇದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಕಾಂಗ್ರೆಸ್ನ ಭದ್ರಕೋಟೆಯಾಗೈತೆ, ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಆದರೆ ಈ ಕೋಲಾರಕ್ಕಂತೂ ಮೊನ್ನೆ ಪ್ರಾತಿನಿಧ್ಯ ಕೊಡಲೇ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಸುಧಾಕರ್ ಅವ್ರಿಗೆ ಕೊಟ್ಟಿದ್ದರು, ಅವರು ತಜ್ಞರಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ಬಾರಿ ಅವ್ರನ್ನ ತೆಗೆದುಬಿಟ್ಟು ಬೇರೆಯವ್ರಿಗಾದ್ರೂ ಕೊಡಬೇಕಾಯ್ತು ಅವಕಾಶ. ಸುಬ್ಬಾರೆಡ್ಡಿ ಅವರಿದ್ರು, ಪ್ರದೀಪ್ ಅವರಿದ್ದರು, ಅಲ್ಲಿ SN ನಾರಾಯಣಸ್ವಾಮಿ ಅವರಿದ್ದರು, ನಂಜೇಗೌಡರಿದ್ದರು, ಯಾರಿಗಾದ್ರೂ ಒಬ್ಬರಿಗೆ ಕೋಲಾರಲ್ಲಿ ಅವರಿಬ್ಬರಲ್ಲಿ ಒಬ್ಬರಿಗೆ, ಇಲ್ಲಿ ಇವರಿಬ್ಬರಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಕೊಡಲೇಬೇಕಾಯಿತು. ಈ ರೀತಿ ಪಕ್ಷಕ್ಕೆ ಮಾತ್ರ ಓಟುಗಳು ಹಾಕ್ಸ್ಕೊಂಡು ಇಲ್ಲಿನ ಜನನ ಕಡೆಗಡೆ ತಗೊಂಡ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಭಾರಿ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಹೋಗಲಿ, ಮಂತ್ರಿಗಿರಿ ಅಂತೂ ಕೊಟ್ಟಿಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ಏನಾದರೂ ಸ್ವಲ್ಪ ಜಾಸ್ತಿ ಅನುದಾನಗಳನ್ನಾದ್ರು ಕೊಟ್ಟರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಭಿವೃದ್ಧಿ ಮಾಡೋಕ್ಕಾದ್ರೂ ಅನುದಾನಗಳು ಕೊಟ್ಟು ಅಭಿವೃದ್ಧಿ ಪಡಿಸಿದ್ರೆ ನಾಳೆ ಹೋಗಿ ನಾವು ಜನಗಳ ಹತ್ರ ಓಟ್ ಹಾಕ್ಸ್ಕೊಳ್ಳೋಕ್ಕಾದ್ರೂ ಸ್ವಲ್ಪ ಮರ್ಯಾದೆ ಇರ್ತದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಚಿವಗಿರಿಯಿಂದ ವಂಚಿತವಾದ 2 ಜಿಲ್ಲೆಗಳಲ್ಲಿ ಮತ ಕೇಳುವಾಗ ಮಾತ್ರ ಕೋಲಾರ, ಚಿಕ್ಕಬಳ್ಳಾಪುರ ನೆನಪಾಗುವ ಕಾಂಗ್ರೆಸ್ಗೆ ಅಧಿಕಾರ ಹಂಚುವಾಗ ಈ 2 ಜಿಲ್ಲೆಗಳು ಯಾಕೆ ಕಾಣಿಸುವುದಿಲ್ಲ? ಇದು ಕೇವಲ ಶಾಸಕರನ್ನು ಕಡೆಗಣಿಸಿದ ವಿಷಯವಲ್ಲ. 2 ಜಿಲ್ಲೆಗಳಲ್ಲಿ ಲಕ್ಷಾಂತರ ಮತದಾರರ ಜನಾದೇಶಕ್ಕೆ, ಅವರ ಸ್ವಾಭಿಮಾನಕ್ಕೆ ಮತ್ತು ಬಯಲುಸೀಮೆಯ ಅಸ್ತಿತ್ವಕ್ಕೆ ಮಾಡಿದ ಅಪಮಾನ ಎಂದಿದ್ದು, ಚುನಾವಣೆ ಬಂದಾಗ ಮನೆ ಬಾಗಿಲಿಗೆ ಬಂದು ಮತ ಕೇಳುವುದು, ಅಧಿಕಾರ ಸಿಕ್ಕ ಬಳಿಕ ಈ ಭಾಗವನ್ನು ಸಂಪೂರ್ಣವಾಗಿ ಮರೆತು ಬಿಡುವುದು ಇದೇ ಕಾಂಗ್ರೆಸ್ನ ನಿಜವಾದ ರಾಜಕೀಯ ಸಂಸ್ಕೃತಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದು, ಈ ಪ್ರಾದೇಶಿಕ ತಾರತಮ್ಯಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ಜನರ ಮುಂದೆ ಉತ್ತರ ನೀಡಲೇಬೇಕು. ಬಯಲುಸೀಮೆಯ ಸ್ವಾಭಿಮಾನವನ್ನು ಕಡೆಗಣಿಸಿದ ಕಾಂಗ್ರೆಸ್ಗೆ ಬಯಲುಸೀಮೆಯ ಜನರೇ ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡುತ್ತಾರೆ ಎಂದು ಅವರು ಉಲ್ಲೇಖ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹೊರವಲಯ ಅಗಲಗುರ್ಕಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬೆಳಗಿನ ಜಾವ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಶ್ರೀಕೃಷ್ಣ ಟ್ರಾವೆಲ್ಸ್ ಬಸ್ ದುರಂತದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ದುರ್ಮರಣಕ್ಕೀಡಾಗಿದ್ದು, ಹಲವು ಮಂದಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ವರದಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ದಿನನಿತ್ಯದ ಅಪಘಾತಗಳಿಗೆ ಕಡಿವಾಣ ಬೀಳುವಂತೆ ಕಾಣುತ್ತಿಲ್ಲ. ಇಂದು ಬೆಳಗಿನ ಜಾವ ಚಿಕ್ಕಬಳ್ಳಾಪುರ ಹೊರವಲಯ ಅಗಲಗುರ್ಕಿ ಬೈಪಾಸ್ನಲ್ಲಿ ನಡೆದ ಖಾಸಗಿ ಬಸ್ ಮತ್ತು ಲಾರಿ ಮಧ್ಯೆ ಅಪಘಾತದಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬರು ಮೃತಪಟ್ಟು ಹಲವಾರು ಮಂದಿಗೆ ಗಂಭೀರ ಗಾಯಗಳಾಗಿದೆ. ಮೃತ ದುರ್ದೈವಿ ಬೆಂಗಳೂರಿನ ಆಕ್ಸೆಂಚರ್ ಕಂಪನಿ ಉದ್ಯೋಗಿ 28 ವರ್ಷದ ಕೌಸರ್ ತಾಜ್ ಅಂತ ಗುರುತಿಸಲಾಗಿದೆ. ಕೌಸರ್ ತಾಜ್ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದು, ವಾರಕ್ಕೊಮ್ಮೆ ಕಚೇರಿಗೆ ತೆರಳಿ ರಿಪೋರ್ಟ್ ಮಾಡಿಕೊಳ್ಬೇಕಿತ್ತು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಬಸ್ ಮುಂಜಾನೆ 6 ಗಂಟೆ ಸುಮಾರಿಗೆ ಅಪಘಾತ ನಡೆದಿದ್ದು, ಬಸ್ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯ ಚಾಲನೆಯೇ ಈ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಮೃತ ಕೌಸರ್ ತಾಜ್ ಅಣ್ಣ ಸ್ಥಳಕ್ಕೆ ಬಂದು ನಡೆದ ಘಟನೆಯ ಬಗ್ಗೆ ಹೇಳಿಕೊಂಡು ತನ್ನ ತಂಗಿಯ ದುರ್ಮರಣಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. 5:30ಕ್ಕೆ ಮನೆಯಿಂದ ಹೊರಟ ನನ್ನ ಸಹೋದರಿಗೆ ಅಪಘಾತ ಆಗಿದೆ ಅಂತ ವರ್ತಮಾನ ಬರುವ ವೇಳೆಗೆ ನಮ್ಮ ತಂದೆ ತಾಯಿ ಸ್ಥಳದಲ್ಲಿಯೇ ಕುಸಿದು ಬಿದ್ದಿದ್ದಾರೆ ಅಂತ ಅಣ್ಣ ಅಳಲು ತೋಡ್ಕೊಂಡಿದ್ದಾರೆ. ಸರ್, ನಮ್ಮ ತಂಗಿ ಆದಂಥ PS ಕೌಸರ್ ತಾಜ್ ಅನ್ನೋರು ವೀಕ್ಲಿ 1 ಟೈಮು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಅವರು ಕೆಲಸಕ್ಕೆ ಅಂತ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೋದ ತಕ್ಷಣ ನಮಗೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಫೋನ್ ಬಂದಿದೆ ಅವ್ರ ಅಪ್ಪವ್ರಿಗೆ ಇಮಿಡಿಯೇಟ್ ಫೋನ್ ಬಂದು, ಇದು ಯಾರ ನಿಮ್ಮ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ನೀವು ಬಂದುಬಿಟ್ರಿ ಅಂತ ಹೇಳಿದ್ದಾರೆ. ನಮಗೆ ಅವರ ಅಪ್ಪ ಇಮಿಡಿಯೇಟ್ ಇನ್ಫಾರ್ಮ್ ಕೊಟ್ಟ ತಕ್ಷಣ ನಾವು ಈ ಥರ ಚಿಕ್ಕಬಳ್ಳಾಪುರ ಬಂದು ಹಾಸ್ಪಿಟಲಲ್ಲಿ ಬಾಡಿ ಚೆಕಪ್ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ಮಾಹಿತಿ ಚೆಕ್ ಮಾಡಿಕೊಂಡು ನಮ್ಮ ಇದಕ್ಕೆ ನಾವು ಹೋಗ್ತಾ ಇದ್ವಿ ಸರ್. ಇನ್ನು ಅಪಘಾತ ನಡೆದ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಿದ್ದಾರೆ. ಬಸ್ ಚಾಲಕನ ವಿರುದ್ಧ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶ್ರೀ ಅಣ್ಣಮ್ಮ ದೇವಿಯ 26ನೇ ವರ್ಷದ ಊರಹಬ್ಬ ಮಹೋತ್ಸವಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಅಣ್ಣಮ್ಮ ಸೇವಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. 4 ದಿನಗಳ ಕಾಲ ನಡೆಯಲಿರುವ ಈ ಧಾರ್ಮಿಕ ಉತ್ಸವದ ಅಂಗವಾಗಿ ಸೋಮವಾರ ಶ್ರೀ ಅಣ್ಣಮ್ಮ, ಶ್ರೀ ಗಂಗಮ್ಮ ಹಾಗೂ ಸಪ್ಲಮ್ಮ ದೇವಿಯವರಿಗೆ ವಿಶೇಷ ಅಲಂಕಾರ ಮಾಡಿ ದುರ್ಗಾ ಹೋಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಆಷಾಢ ಮಾಸದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಗ್ರಾಮ ದೇವತೆಗಳ ಉತ್ಸವ ಕಳೆಗಟ್ಟಿದೆ. ನೂರಾರು ಭಕ್ತರು ತಂಬಿಟ್ಟು ದೀಪಗಳನ್ನು ಹೊತ್ತು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಹೋಮ ಹವನಗಳಲ್ಲಿ ಪಾಲ್ಗೊಂಡ ಭಕ್ತಾದಿಗಳು ನಗರ ದೇವತೆಗಳ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡರು. ನಗರದ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಶ್ರೀ ಅಣ್ಣಮ್ಮ ದೇವಿಯ 26ನೇ ವರ್ಷದ ಜಾತ್ರಾ ಮಹೋತ್ಸವ 2ನೇ ದಿನ ದುರ್ಗಾ ಹೋಮ ಆಯೋಜಿಸಲಾಗಿತ್ತು. ಇತ್ತ 5ನೇ ವಾರ್ಡ್ ತಿಮ್ಮಕ್ಕ ಲೇಔಟ್ನಲ್ಲಿ ಕಳೆದ 45-50 ವರ್ಷಗಳಿಂದ ನಡೆಯದಿದ್ದ ಜಾತ್ರೆ ಇಂದು ಪುನಃ ಸಡಗರದಿಂದ ನಡೆದಿದ್ದು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಊರ ದೇವತೆಗಳಿಗೆ ಭಕ್ತರು ನಮಿಸಿದರು. ಇಷ್ಟು ವರ್ಷಗಳ ಕಾಲ ನಂತರ ನಮ್ಮ ಲೇಔಟ್ನಲ್ಲಿ ತಂಬಿಟ್ಟು ದೀಪ ಹೊತ್ತು ಬೀದಿ ಬೀದಿ ಮೆರವಣಿಗೆ ಹೊರಟು ಊರ ದೇವತೆಗೆ ನಮಿಸಿದ ಖುಷಿ ಇದೆ. ಹಿರಿಯರು, ಕಿರಿಯರು, ಮಕ್ಕಳು, ಮರಿಗಳೊಂದಿಗೆ ತಮಟೆ ಸದ್ದಿನೊಂದಿಗೆ ಹೊರಡುತ್ತಿರುವುದು ಖುಷಿ ತಂದಿದೆ. ನಾನು ಮದುವೆಯಾಗಿ ಬಂದಾಗಿಂದಲೂ ಜಾತ್ರೆ ಮಾಡಿರಲಿಲ್ಲ. ಈ ಬಾರಿ ಈ ಊರ ದೇವತೆ ಜಾತ್ರೆ ನಡೆಸಲು ಎಲ್ಲರ ಮನಸ್ಸಿನಲ್ಲೂ ತುಂಬಿಕೊಂಡು ಜಾತ್ರೆ ಮಾಡಿಸಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ಇದು ಪ್ರತಿ ವರ್ಷವೂ ಹೀಗೆ ನಡೆಯಲಿ ಎಂದು ಮಾಲಿನಿ ಗೋವಿಂದ ಸ್ವಾಮಿ ತಮಗಾಗಿರುವ ಸಂತೋಷವನ್ನು ಹಂಚಿಕೊಂಡರು. ಜಾತ್ರೆ ಅಂತಂದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಎಲ್ಲರೂ ಸೇರಿ ಎಲ್ಲ ಜಾತಿ ಭೇದ ಯಾವ್ದು ಇಲ್ಲದೆ ಅಂತ ಎಲ್ಲರೂ ಸೇರಿ ಮಾಡುವಂತ ಹಬ್ಬ ಇದು. ಎಲ್ಲಾ ಕಡೆ ಮಾಡ್ತಾ ಇದ್ರು, ಬಟ್ ನಮ್ಮ ಏರಿಯಲ್ಲಿ ಮಾಡ್ತಾ ಇಲ್ವಲ್ಲ ಒಂದ್ ಬೇಜಾರು ಯಾವಾಗ್ಲೂ ಇತ್ತು. 40 ವರ್ಷದಿಂದ ಇವಾಗ ಎಲ್ಲರೂ ಸೇರಿ ಗಂಡಸರು ಹೆಂಗಸರು ಎಲ್ಲಾ ಸೇರ್ಬಿಟ್ಟು ಪ್ರಮುಖರೆಲ್ಲ ಸೇರಿ ಮಾಡಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ವೇಳೆ ಶ್ರೀ ಅಣ್ಣಮ್ಮ ಸೇವಾ ಸಮಿತಿ ಪದಾಧಿಕಾರಿಗಳು ಅಣ್ಣಮ್ಮ ದೇವಿ ಕೃಪೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಶುಭ ಹಾರೈಸಿದರು. ಇದು 26ನೇ ವರ್ಷದ ಉತ್ಸವದ ಕಾರ್ಯಕ್ರಮ. ಈ ಮಹಾಶಕ್ತಿಯ ಮಹಾತಾಯಿಯ ಅಣ್ಣಮ್ಮ ತಾಯಿಯ ಜಾತ್ರೆ ಮಹೋತ್ಸವವನ್ನು ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇರುವ ಈ ಚಿಕ್ಕಬಳ್ಳಾಪುರದ ಎಲ್ಲಾ ಸೇವಾಕರ್ತರಿಗೂ ನಮ್ಮ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಮೊಬೈಲ್ ಬಾಬು, ಹೋಟೆಲ್ ಕೆಂಪಣ್ಣ, 5ನೇ ವಾರ್ಡ್ ನಗರಸಭಾ ಮಾಜಿ ಸದಸ್ಯ ಗ್ಯಾಸ್ ನಾಗರಾಜ್, ಹರ್ಷವರ್ಧನ್, ಬಾಬು, ಮಂಜು, ಸಂತೋಷ್ ಕುಮಾರ್, ಗುಂಡ, ಮಣಿ ಇತರರು ಉಪಸ್ಥಿತರಿದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರದ ಸಚಿವ ಸಂಪುಟ 2ನೇ ಪಟ್ಟಿಯು ಬಿಡುಗಡೆಯಾಗಿದೆ. ಆದರೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ತೀವ್ರ ನಿರಾಸೆಯಾಗಿದೆ. ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರು ಸಚಿವ ಸ್ಥಾನಕ್ಕಾಗಿ ಕೊನೆ ಕ್ಷಣದವರೆಗೂ ಕಸರತ್ತು ನಡೆಸಿದ್ದರೂ ಯಾರೊಬ್ಬರಿಗೂ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ. ಜಿಲ್ಲೆಗೆ ಸಚಿವ ಸ್ಥಾನ ಸಿಗದೇ ಇರಲು ಕಾರಣವೇನು? ಯಾವ ನಾಯಕರು ಏನೇನು ತಂತ್ರ ಎಣೆದಿದ್ದರು? ಇಲ್ಲಿದೆ ಒಂದು ವಿಸ್ತೃತ ವರದಿ. ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಬಲವಾದ ನೆಲೆ ಇದ್ರೂ ಹೊಸ ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಶೂನ್ಯ ಪ್ರಾತಿನಿಧ್ಯ ಲಭಿಸಿದೆ. ಸಚಿವ ಸ್ಥಾನದ ರೇಸ್ನಲ್ಲಿದ್ದ ಜಿಲ್ಲೆಯ 4 ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಬಿಗ್ ಶಾಕ್ ನೀಡಿದೆ. ಬಂಗಾರಪೇಟೆ ಮೀಸಲು ಕ್ಷೇತ್ರದಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ SN ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗೋದು ಖಚಿತ ಎಂದೇ ಭಾವಿಸಲಾಗಿತ್ತು. ಜಿಲ್ಲೆಯಲ್ಲೇ ಅತ್ಯಂತ ಹಿರಿಯ ಮತ್ತು ಹೆಚ್ಚು ಬಾರಿ ಗೆದ್ದ ಶಾಸಕರಾಗಿರುವ ನಾರಾಯಣಸ್ವಾಮಿ ಇತ್ತೀಚೆಗಷ್ಟೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದರು. ಪರಿಶಿಷ್ಟ ಜಾತಿಯ ಸಮುದಾಯದ ಕೋಟಾದಡಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದ ಅವರಿಗೆ ಕೊನೆಗೂ ನಿರಾಸೆಯಾಗಿದೆ.
ಇನ್ನು ಕೆಜಿಎಫ್ ಕ್ಷೇತ್ರದಲ್ಲಿ ಸತತ 2ನೇ ಬಾರಿ ಭರ್ಜರಿ ಗೆಲುವು ದಾಖಲಿಸಿರುವ ರೂಪಕಲಾ ಎಂ ಶಶಿಧರ್ ಕೂಡ ಮಹಿಳಾ ಕೋಟದಡಿ ಮಂತ್ರಿ ಸ್ಥಾನದ ಮುಂಚೂಣಿ ರೇಸ್ನಲ್ಲಿದ್ದರು. ಆದರೆ ಅವರ ತಂದೆ ಕೆಎಚ್ ಮುನಿಯಪ್ಪ ಅವರಿಗೆ ಮೊದಲ ಪಟ್ಟಿಯಲ್ಲೇ ಸಚಿವ ಸ್ಥಾನ ಸಿಕ್ಕಿದ್ರಿಂದ ಒಂದೇ ಕುಟುಂಬಕ್ಕೆ 2 ಹುದ್ದೆ ನೀಡೋದು ಬೇಡ ಎಂಬ ಕಾರಣಕ್ಕೆ ರೂಪಕಲಾ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ ಎನ್ನಲಾಗಿದೆ. ಇತ್ತ ಮಾಲೂರು ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿಯ ನಡುವೆಯೂ ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿಯನ್ನ ಹಿಮ್ಮೆಟ್ಟಿಸಿ ಸತತ 2ನೇ ಬಾರಿಗೆ ಗೆದ್ದಿದ್ದ ಕೆವೈ ನಂಜೇಗೌಡ ಅವರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಿಂದೆ ಬಿಜೆಪಿ ಹಾಗೂ ಜೆಡಿಎಸ್ನ ಬಲವಾದ ಹಿಡಿತದಲ್ಲಿದ್ದ ಮಾಲೂರಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿ ಗೆಲ್ಲಿಸಿದ್ದ ನಂಜೇಗೌಡ ಒಕ್ಕಲಿಗ ಕೋಟಾದಡಿ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಆದರೆ ಒಕ್ಕಲಿಗ ಕೋಟಾದ ಸಚಿವ ಸ್ಥಾನಗಳು ಬೇರೆ ಜಿಲ್ಲೆಯ ಶಾಸಕರ ಪಾಲಾಗಿವೆ. ಸಿದ್ದರಾಮಯ್ಯನವರ ಸ್ಪರ್ಧೆಯ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಕೋಲಾರ ಕ್ಷೇತ್ರದಲ್ಲಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಪಡೆದು 32,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ದ ಕೊತ್ತೂರು ಜಿ ಮಂಜುನಾಥ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ದೇಶದಲ್ಲೇ ಬೈರಾಗಿ ಸಮುದಾಯದಿಂದ ಗೆದ್ದ ಏಕೈಕ ಶಾಸಕರಾಗಿದ್ದ ಕೊತ್ತನೂರು ಮಂಜುನಾಥ್ ಅವರಿಗೆ ಕಾಂಗ್ರೆಸ್ನಿಂದ ಇದು ಮೊದಲ ಗೆಲುವಾಗಿದ್ದರೂ ಸಚಿವ ಸ್ಥಾನದ ಪರಿಗಣನೆಗೆ ಬರಲಿಲ್ಲ. ಜಿಲ್ಲೆಯ ಈ 4 ನಾಯಕರು ಇದುವರೆಗೂ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಹೊಂದಿಲ್ಲ. ಈ ಬಾರಿ ಖಂಡಿತ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಗಲಿದೆ ಎಂದಿದ್ದ ಬೆಂಬಲಿಗರು ಮತ್ತು ಕಾರ್ಯಕರ್ತರ ನಿರೀಕ್ಷೆ ಈಗ ತಲೆಕೆಳಗಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಆರ್ಟಿಐ ಕಾರ್ಯಕರ್ತ ಎಂದು ಹೇಳಿಕೊಂಡು ಕಿರುಕುಳ, ನೀರಾಧಾರ ಆರೋಪ ಹಾಗೂ ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಎಲ್ಲಾರನ್ನೂ ತೊಂದರೆ ಕೊಡೋದು, ಎಲ್ಲಾರ ಹತ್ರ ಲಂಚ ಕೇಳೋದು, ಎಲ್ಲಾರು ಬ್ಲಾಕ್ ಮೇಲ್ ಮಾಡೋದು. ದೇವನಹಳ್ಳಿ ತಾಲೂಕಿನ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಆರ್ಟಿಐ ಕಾರ್ಯಕರ್ತ ಅಂತ ಹೇಳಲಾಗ್ತಿರುವ ನಾರಾಯಣಸ್ವಾಮಿ ಗ್ರಾಮದಲ್ಲಿ ಶಾಂತಿ ಕದಡುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದರು. ಪದೇ ಪದೇ ಆರ್ಟಿಐ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ಜನರಿಗೆ ಮತ್ತು ಅಧಿಕಾರಿಗಳಿಗೂ ಬಿಡದೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ದೂರಿತು. ಅಕ್ರಮಗಳನ್ನು ಬಯಲಿಗೆಳೆಯುವ ಹೆಸರಿನಲ್ಲಿ ಹಣದ ಬೇಡಿಕೆ ಇಡಲಾಗ್ತಿದೆ ಅಂತ ಆರೋಪಿಸಿ ಬೇಡಿಕೆಯನ್ನಿಟ್ಟಿರುವ ವಿಡಿಯೋ ಸಹ ಲಭ್ಯ ಆಯಿತು. ಸಂಬಂಧಪಟ್ಟ ಅಧಿಕಾರಿಗಳು ನಿಷ್ಪಕ್ಷಪಾತ ತನಿಖೆ ನಡೆಸಿ ನಾರಾಯಣಸ್ವಾಮಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಇವಾಗ ಹೇಳಿದ್ರೆ ಇದಕ್ಕೆ ನೀನು ಇದು ಕೇಸ್ ಫೈಲ್ ಮಾಡಕ್ಕೆ ನನಗೆ ಬಿಡು. ಇವ ಏನ್ ಮಾಡ್ತಾನೆ? ಕೇಸ್ ಫೈಲ್ ಮಾಡಿದ ಹೇಳಲ್ಲ. ಬುಕ್ ಅಪ್ಲಿಕೆ ಕೇಸ್ ಹೋಗಿದ್ಕೇನೆ ಸ್ಮಶಾನ ಹೋಗಿದ್ದು. ಬುಕ್ ಅಪ್ಲಿಕೆ ಕೇಸ್ ಹೋಗ್ಲಿಲ್ಲ ಅಂದ್ರೆ ಸ್ಮಶಾನ ಕೇಳೋನೆ ಯಾವನಿದ್ದು? ಸ್ಮಶಾನ ಕೇಳೋನೆ ಯಾವನಿದ್ನು? ಹಂಗೆ ಇದ್ರದ್ದು ಅಷ್ಟೇ ಬೇಡ ಅಂದ್ರೆ ನಾನು ಹೇಳ್ತಾ ಇದ್ದೆ. ಇವತ್ತು ಫೈಲು ಮಾಡ ಮಾತು ಒಂದೇ. ಅವನಮ್ಮಕ್ಕೆ ನಾನು ಸಾಯಷ್ಟು ಇಂಥದ್ದು ಇದ್ರೆ ಮಾತು ತಪ್ಪಿದ್ರೆ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಟ್ಟು ದಯವಿಟ್ಟು ಆತನ ವಿರುದ್ಧ ಏನು ಸೂಕ್ತ ಕಾನೂನು ಕ್ರಮ ತಗೋಬೇಕು ತಗೊಂಡು ಆತನ ಅತಿ ಕಠಿಣ ಶಿಕ್ಷೆ ಆಗಬೇಕು. ಈ ಜನಗಳನ್ನ ಅಲ್ಲ ಈಗ ಆರ್ಟಿನಲ್ಲಿ ಅರ್ಜಿ ಹಾಕ್ತಾನೆ, ಯಾವುದು ನಾವು ಸ್ವಂತದ್ದು ಆತ್ಮದಾಕಲ್ಲ, ಇಲ್ಲ ಸಾರ್ವಜನಿಕರ ದಾಖಲ್ಲ, ಇಲ್ಲ ಗೋಮಾಳದ ದಾಖಲ್ಲ, ಮತ್ತೊಂದು ದಾಖಲ್ಲ. ವೈಯಕ್ತಿಕವಾಗಿ ಯಾರ ಮೇಲೆ ದ್ವೇಷ ಇರ್ತದೋ ಅವ್ರ ಬಗ್ಗೆ ಮಾತ್ರ ಆರ್ಟಿನಲ್ಲಿ ದಾಖಲಾತಿಗೆ ಅರ್ಜಿ ಹಾಕಿ ತಗೊಂತಾನೆ. ತಗೊಂಬಿಟ್ಟು ಅದರಲ್ಲಿರೋ ಪಾಯಿಂಟ್ಸ್ ಇಟ್ಕೊಂಡು ನೋಡಿ ಇದರಲ್ಲಿ ವಜಾ ಮಾಡಿಸ್ತೀನಿ, ನನಗೆ ಇವಾಗ ಗೊತ್ತು, ಸಿಒ ಗೊತ್ತು, ಅಧಿಕಾರಿಗಳಿಗೆ ಗೊತ್ತು, ಇಲ್ಲಾಂದರೆ ಲಂಚ ಕೊಟ್ಟರೆ ನಾನು ಕೇಸ್ ಹಾಕಲ್ಲ ಅಂತ ಆರ್ಟಿಐನ ದುರ್ಬಳಕೆ ಮಾಡಿಕೊಂಡು ಜನಗಳನ್ನ ಬ್ಲಾಕ್ ಮೇಲ್ ಮಾಡೋ ತಂತ್ರವನ್ನು ಉಪಯೋಗಿಸ್ಕೊಂಡು. ಗ್ರಾಮದ ನಿವಾಸಿ ಭಾಗ್ಯಮ್ಮ ಭಾವುಕರಾಗಿ ಮಾತನಾಡಿ, ಸುಮ್ಮನೆ ನಮ್ಮೆಲ್ಲರ ಮೇಲೆ ಪ್ರಕರಣಗಳನ್ನು ದಾಖಲಿಸುತ್ತಿರುವುದು ಮನಸ್ಸಿಗೆ ಹೆಚ್ಚು ನೋವಾಗ್ತಿದೆ. ಪೊಲೀಸ್ ಠಾಣೆಗೆ ವಿನಾಕಾರಣ ಕರೆಸಿ ನಮ್ಮನ್ನು ಸತಾಯಿಸುವ ಪ್ರವೃತ್ತಿಯನ್ನು ನಾರಾಯಣಸ್ವಾಮಿ ಮಾಡ್ತಿದ್ದಾನೆ. ಈ ಪ್ರಕರಣಗಳಿಂದ ಕೋರ್ಟ್ ಹಾಗೂ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿಯಿಂದ ನಮ್ಮ ಕುಟುಂಬ ನೆಮ್ಮದಿಯಿಂದ ಇರಲು ಸಾಧ್ಯವಾಗ್ತಿಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡು ಕಣ್ಣೀರಿಟ್ಟರು. ನಾವು ಸಣ್ಣ ರೈತರಾದರೆ ನಾವು ತೋಟದಲ್ಲಿ ಕೆಲಸ ಮಾಡ್ತೀವಿ. ಬೇಕಂತಾರೆ ಕೇಸ್ ಆಗ್ತಾ ಇರ್ತೀವಿ. ಪೊಲೀಸ್ ಸ್ಟೇಷನ್ 16 ಸರಿ ನಾನು ತಿಂದರೆ ಕೊಡ್ತಾನೆ ಬರ್ತಾ ಇದ್ದಾನೆ. ಇದುವರೆಗೂ ಕೇಸ್ ಮೇಲೆ ಕೇಸ್ 10 ಕೇಸ್ ಹಾಕಿದ್ದಾನೆ. ನಮ್ಮ ಯಜಮಾನ್ರು ಊಟ ಮಾಡೋಕ್ಕಂತ ಕೂತಿರ್ತೀವಿ ಪೊಲೀಸ್ ಸ್ಟೇಷನಿಂದ ಬರುತ್ತೆ. ಅದು ಊಟ ತಿನ್ನೋದು ಬಿಟ್ಟು ಮತ್ತೆ ಹೋಗ್ಬೇಕು ಸರ್ ಪೊಲೀಸ್ ಸ್ಟೇಷನ್. 16 ಸರಿ ಏನು ವಿಚಾರಿಗೆ ಅಂದರೆ ಹಿಂಗೆ ಸಣ್ಣ ಪುಟ್ಟ ಮನೆದು ನಿಮ್ಮ ತಾತ ಅವ್ರು ಎಂದೋ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ದುಡ್ಡು ಕೊಟ್ಟು ಬೇರೆಯವ್ರಿಗೆ. ಆದರೆ ಅವರು ಎಲ್ಲೋ ಇದ್ದವ್ರನ್ನ ಕರ್ಕೊಂಬಂದು ಮತ್ತೆ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ದಾನೆ ಸರ್. ನಾವು ಮನೆ ಕಟ್ಟಿ 10-13 ವರ್ಷ ಆಗಿದೆ, ಈಗ ತಂದು ಕೇಸ್ ಹಾಕಿದ್ದಾನೆ. ಹೌದು ಸರ್, ನೋಡ್ರಿ ಲಂಚ ಅಂತ ಕೇಳ್ತಾನೆ ಸರ್, ಬೇರೆಯವ್ರನ್ನ ಬಿಟ್ಟಿದ್ದಾನೆ ಸರ್. ಮತ್ತು ಅವ್ರ ಹತ್ರ ಏನಾದರೂ ಮಾತಾಡಿ ಇದು ಮಾಡಿರಿ ಅಂತ. ನಾವು ಎಲ್ಲಿಗೆ ಹೋಗೋದು ಸರ್? ಅವನು ಹೌದು ಸ್ವಂತ ಜಮೀನಿಲ್ಲ ಸರ್, ಬೇರೆಯವ್ರನ್ನ ವರ್ಕ್ಗೋಸ್ಕರ ಮಾಡ್ತಾ ಇದ್ದೀವಿ ಸರ್. ನಾವೇನು ಮಾಡೋದು ಸರ್? ಏನು ಮಾಡೋದು ಸರ್ ನಾವು?
ಇನ್ನು ಆರ್ಟಿಐ ಕಾರ್ಯಕರ್ತನ ವಿರುದ್ಧ ಗ್ರಾಮಸ್ಥರು ಗಂಭೀರ ಆರೋಪಗಳನ್ನು ಮಾಡಿದ್ದು ಈ ಕುರಿತು ಅಧಿಕಾರಿಗಳ ಕ್ರಮಕ್ಕಾಗಿ ಕಾಯುತ್ತಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗ್ರಾಮ ಎಂದರೆ ಅಲ್ಲೊಂದು ಗ್ರಾಮದ ದ್ವಾರ ಬಾಗಿಲು ಇರಲೇಬೇಕಾಗುತ್ತದೆ. ಇಲ್ಲೊಂದು ಗ್ರಾಮದಲ್ಲಿ ದೇವರುಗಳ ಹೆಸರಿನಲ್ಲಿ ದಿನ್ನೆ ಮನೆ ಕಲ್ಲಿನ ದ್ವಾರ ಬಾಗಿಲು ನಿರ್ಮಿಸಿ ಸೇವಾ ಕಾರ್ಯ ಮಾಡಲಾಗಿದೆ. ಹಳ್ಳಿ ತಾಲೂಕಿನ ಬೈಚಾಪುರ ಗ್ರಾಮದಲ್ಲಿ ಗ್ರಾಮ ದೇವರುಗಳಾದ ಶ್ರೀ ಮುನೇಶ್ವರ ಸ್ವಾಮಿ, ಚೌಡೇಶ್ವರಿ ದೇವಿ, ಸಪ್ಪಲಮ್ಮ ದೇವಿ, ಮಾರಮ್ಮ ದೇವಿ ಹಾಗೂ ಗಂಗಮ್ಮ ದೇವಿ ದೇವರುಗಳು ಇರ್ತಕ್ಕಂಥ ರಸ್ತೆಗೆ ನೂತನವಾಗಿ ಕಲ್ಲಿನ ಬೃಹತ್ ದ್ವಾರ ಬಾಗಿಲು ನಿರ್ಮಾಣ ಮಾಡಲಾಗಿದೆ. ಬೃಹತ್ ಗಾತ್ರದ ಕಲ್ಲನ್ನ ಬಾಗಿಲನ್ನಾಗಿಸಲು ಕ್ರೇನ್ಗಳ ಸಹಾಯದಿಂದ ಆಕರ್ಷಕ ದೇವರ ಬಾಗಿಲನ್ನು ಮಾಡಲಾಗಿದೆ. ಕಲ್ಲಿನ ಮೇಲೆ ದೇವರುಗಳ ಚಿತ್ರಗಳನ್ನು ಕೆತ್ತಿಸಲಾಗಿದೆ. ಇದೊಂದು ಉತ್ತಮ ದೇವತಾ ಕಾರ್ಯವಾಗಿರುವುದರಿಂದ ಗ್ರಾಮಸ್ಥರು ಪಕ್ಷ ಭೇದವನ್ನು ಮರೆತು ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡು ಮತ್ತು ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ದೇವತಾ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡರು. ಗ್ರಾಮದ ಹಿರಿಯರಾದ ಕೃಷ್ಣಪ್ಪ ಮಾತನಾಡಿ, ದೇವತಾ ಪೂಜೆಯನ್ನ ಗ್ರಾಮಸ್ಥರನ್ನ ಒಳಗೊಂಡಂತೆ ದೇವತಾ ಸೇವೆಯನ್ನು ಮಾಡಲಾಗ್ತಿದೆ. ಗ್ರಾಮದಲ್ಲಿ ದೇವರುಗಳ ದೇವಾಲಯಗಳು ಅದ್ಭುತವಾಗಿ ಸ್ಥಾಪಿಸಲಾಗಿದೆ. ಗ್ರಾಮಸ್ಥರು ಮಾಡ್ತಾ ಇರೋದ್ರಿಂದ ಈಗ ಗ್ರಾಮದ ದೇವಸ್ಥಾನಗಳು ಅದ್ಭುತವಾಗಿ ತಯಾರಾಗಿ ಈಗ ದ್ವಾರಬಾಗಿಲು ನಿರ್ಮಾಣವನ್ನು ಮಾಡಲಾಗಿದೆ. ಮನೆ ಕುಟುಂಬದವರು ಮಕ್ಕಳು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಿಂದಿನ ಕಾಲದಿಂದ ಇಲ್ಲಿ ಮಾರಮ್ಮ ದೇವಸ್ಥಾನ, ಸಪ್ಲಮ್ಮ ದೇವಸ್ಥಾನ ಇರೋದ್ರಿಂದ ಇದಕ್ಕೊಂದು ದ್ವಾರಬಾಗಿಲು ಮಾಡಿಸ್ಬೇಕು ಅಂತ ನಮ್ಮ ಕೃಷ್ಣಣ್ಣವ್ರು ತುಂಬ ದಿನಗಳಿಂದ ಅಂದ್ಕೊಂಡಿದ್ರು. ಅದನ್ನು ಈ ಸುಸಮಯದಲ್ಲಿ ಇವರು ನಮ್ಮ ಕೃಷ್ಣಣ್ಣವ್ರು ಮತ್ತು ಅವ್ರ ಕುಟುಂಬದವರು, ದಿನಮನೆ ಕುಟುಂಬದವರಿಂದ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿದೆ. ಅವರು ಈ ವೇಳೆ ಗ್ರಾಮದ ಮುಖಂಡರಾದ ವೇಣುಗೋಪಾಲ್, ಚಂದ್ರಶೇಖರ್, ನಾಗರಾಜ್, ಕೃಷ್ಣಪ್ಪ, ನಾರಾಯಣಪ್ಪ, ವೆಂಕಟೇಶ್, ಸಂತೋಷ್, ವೇಣು ಸೇರಿದಂತೆ ಗ್ರಾಮಸ್ಥರು ಹಾಗೂ ಹಲವರು ಭಾಗಿಯಾಗಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಜಂಗಮಕೋಟೆಗೆ ಕೈಗಾರಿಕಾ ವಲಯ ಬೇಕೆಂದು ಒತ್ತಾಯ ಮಾಡಿ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿದ್ದ ಜಂಗಮಕೋಟೆ ಹೋರಾಟ ಸಮಿತಿ ಹಾಗೂ ಪುಟ್ಟಣ್ಣಯ್ಯ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು 135 ದಿನಗಳಿಗೆ ತಮ್ಮ ಹೋರಾಟವನ್ನು ಮೊಟಕುಗೊಳಿಸಿ ತಮ್ಮ ಧರಣಿಯನ್ನು ಇಂದು ವಾಪಸ್ಸು ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿ ಮುಂದೆ ಕಳೆದ 135 ದಿನಗಳಿಂದ ಜಂಗಮಕೋಟೆ ಹೋಬಳಿ ಕೈಗಾರಿಕಾ ವಲಯಕ್ಕೆ ಬೆಂಬಲವಾಗಿ ಜಮೀನು ಕೊಡಲು ಸಿದ್ಧರಾಗಿರುವ ರೈತರ ಪರವಾಗಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದ ಪುಟ್ಟಣ್ಣಯ್ಯ ಬಣದ ರಾಜ್ಯ ರೈತ ಸಂಘ ಹಾಗೂ ಜಂಗಮಕೋಟೆ ಕೈಗಾರಿಕಾ ವಲಯ ಹೋರಾಟ ಸಮಿತಿ ನಡೆಸುತ್ತಿದ್ದ ಧರಣಿಯಿಂದ ಮೊಟಕುಗೊಳಿಸಿ ಧರಣಿಯನ್ನು ವಾಪಸ್ ಪಡೆದಿದ್ದಾರೆ ಎಂದು ಧರಣಿ ಅಂತ್ಯಗೊಳಿಸಿದ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘದ ಮುಖಂಡ ಭಕ್ತರಹಳ್ಳಿ ಪ್ರತೀಶ್, ಕಳೆದ 135 ದಿನಗಳಿಂದ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕೆ ಬೇಕು, ಜಮೀನು ಕೊಡಲು ಸಿದ್ಧರಿರುವ ರೈತರಿಗೆ 3 ಕೋಟಿ ನೀಡಬೇಕು ಅಂತ ಒತ್ತಾಯಿಸಿದ್ವು. ನಮ್ಮ ಡಿಮ್ಯಾಂಡ್ ಈಡೇರಿದೆ. 17 ಜನ ರೈತರಿಗೆ ಚೆಕ್ ಕೊಡಿಸಿದ್ದೇವೆ. ಇನ್ನು ಕೆಲವರಿಗೆ ಆರ್ಟಿಜಿಎಸ್ ಮೂಲಕ ಹಣ ಸಂದಾಯವಾಗ್ತದೆ. ಪಿಎಸ್ಎಲ್ ಕಂಪನಿಗೆ ನೀಡಿರುವ ಸುಮಾರು 500 ಎಕರೆ ವಾಪಸ್ ಪಡಿಬೇಕೆಂದು ಹೋರಾಟ ಮಾಡಿದ್ದು, ಸ್ವತಂತ್ರ ದಿನಾಚರಣೆ ದೃಷ್ಟಿಯಿಂದ ನಾವು ತಾತ್ಕಾಲಿಕವಾಗಿ ಧರಣಿ ವಾಪಸ್ ಪಡೆದುಕೊಳ್ತಿದ್ದೇವೆ ಎಂದಿದ್ದಾರೆ. ಇಡೀ ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳಲ್ಲಿ ನೀರಾವರಿ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಬಿಡಬೇಕು, ಒಂದು PSL ಕಂಪನಿಯಿಂದ ನೊಂದ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ 2 ಅಂಶಗಳನ್ನು ಇಟ್ಕೊಂಡು ನಾವು ಬೆಂಬಲ ಕೊಟ್ಟಿದ್ದೀವಿ. ಅದೇ ಪ್ರಕಾರವಾಗಿ ಇವತ್ತಿನವರೆಗೂ ಕೂಡ ಅವರ ಜೊತೆಯಲ್ಲಿ ನಾವು ನಿಂತು ಬೆನ್ನೆಲುಬಾಗಿ ನಿಂತು ಪ್ರತಿ ಹೆಜ್ಜೆಯಲ್ಲೂ ಕೂಡ ಸರ್ಕಾರದ ಗಮನ ಸೆಳೆದಿದ್ದೇವೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಬಂದ ಸರ್ಕಾರ KIDB ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿ ಇವತ್ತು ರೈತರಿಗೆ ಭೂಪರ ಚೆಕ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭೂಪರ ಚೆಕ್ಗಳನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಏನು ಗುರುವಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಜಯ ಸಿಕ್ಕಿದೆ. ಹಾಗಾಗಿ ಜಯ ಅಲ್ಲ, ಇದು ಇನ್ನೂ ಇದೆ. ಹಾಗಾಗಿ ಇವತ್ತು ತಾತ್ಕಾಲಿಕವಾಗಿ ಸರ್ಕಾರದ ಗಮನಕ್ಕೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಸಾಂಕೇತಿಕವಾಗಿ ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈಬಿಡ್ತಾ ಇದೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯಾದ್ಯಂತ ಚಾಲ್ತಿಯಲ್ಲಿರುವ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ SIR ಪ್ರಕ್ರಿಯೆ ಮತ್ತು ಬೂತ್ ಮಟ್ಟದ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ SIR ವಿರೋಧಿ ಕರ್ನಾಟಕ ಒಕ್ಕೂಟ ಕಳವಳ ವ್ಯಕ್ತಪಡಿಸಿದ್ದು, ಲಕ್ಷಾಂತರ ಜನರ ಹೆಸರುಗಳನ್ನು ಅಕ್ರಮವಾಗಿ ಹಾಗೂ ದೋಷಪೂರಿತವಾಗಿ ಕೈಬಿಡಲಾಗುತ್ತಿದೆ ಎಂದು ಆರೋಪಿಸಿದರು. ಏನು ಅರ್ಹ ಮತದಾರರು ತಮ್ಮ ಮತದಾನ
ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ SIR ವಿರೋಧಿ ಕರ್ನಾಟಕ ಒಕ್ಕೂಟದ ಶ್ರೀರಂಗಾಚಾರಿ ಮಾತನಾಡಿ, ಮತದಾರ ಪಟ್ಟಿಯಿಂದ ಲಕ್ಷಾಂತರ ಜನರ ಹೆಸರುಗಳನ್ನು ಅಕ್ರಮವಾಗಿ ಹಾಗೂ ದೋಷಪೂರಿತವಾಗಿ ಕೈಬಿಡಲಾಗುತ್ತಿದೆ. ರಾಜ್ಯಾದ್ಯಂತ ಬೂತ್ ಮಟ್ಟದ ಅಧಿಕಾರಿಗಳು ಪ್ರತಿ ಮನೆಗೆ ತೆರಳಿ ಅರ್ಜಿಗಳನ್ನು ನೀಡಿ ಭರ್ತಿ ಮಾಡಿಸಿಕೊಳ್ಳಬೇಕಾದ ಪ್ರಕ್ರಿಯೆ ನಡೆಯುತ್ತಿದ್ದರೂ ಇದರಲ್ಲಿ ಗಂಭೀರ ಲೋಪಗಳು ಕಂಡುಬರುತ್ತಿವೆ. ಮುಂದಿನ ಚುನಾವಣೆಯೊಳಗೆ ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಎಲ್ಲ ಬೂತ್ ಲೆವೆಲ್ ಆಫೀಸರ್ಸ್ BLOಗಳು ಪ್ರತಿ ಮನೆಗೆ ತಲಾ 2 ಅರ್ಜಿಗಳನ್ನು ಕೊಟ್ಟು ತುಂಬಿಸ್ಕೊಡಿ ಅಂತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥ ಪ್ರಕ್ರಿಯೆ ನಾವು ಕಣ್ಣಾರೆ ನೋಡಿದ್ದೀವಿ. ಖಚಿತ ಆಗಿದೆ, ಗ್ಯಾರಂಟಿ ನಮ್ಮ ಕರ್ನಾಟಕದಲ್ಲಿ 1 ಕೋಟಿಗೂ ಮಿಕ್ಕು ಮತದಾರರು ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ ಅಂತಕ್ಕಂಥದ್ದು ನಮಗೆ ಖಚಿತ ಆಗಿದೆ. ಅದು ಇತ್ತೀಚಿನ ಪ್ರಜಾವಾಣಿ ಪೇಪರಲ್ಲಿ ಕೂಡ ಆರ್ಟಿಕಲ್ ಬಂದಿದೆ, ನಿಮಗೆ ಗೊತ್ತಿರ್ಬೋದು. 1.5 crores ವೋಟರ್ಸು ಡಿಲೀಟ್ ಆಗಿರ್ತಕ್ಕಂಥ ಸೂಚನೆ ಪೇಪರಲ್ಲಿ ಬಂದಿದೆ. ಇನ್ನೂ ಜಾಸ್ತಿ ಆಗ್ಬೋದು, ಅಂಕಿ ಸಂಖ್ಯೆ ಹೇಳೋಕ್ಕಾಗಲ್ಲ. ಅದನ್ನು ಏನಂತಾರೆ ಅಂದರೆ ASDDO ಅಂತಾರೆ. ASDDO ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡಿಲೀಟೆಡ್, ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅಂತಕ್ಕಂಥ 5 ಮಾನದಂಡಗಳಲ್ಲಿ ವೋಟರ್ಸ್ನ ತೆಗಿತಾ ಇದ್ದಾರೆ. ಎದ್ದೇಳು ಕರ್ನಾಟಕದ ಅಧ್ಯಕ್ಷ ಇಡಗೂರು ಸೋಮಯ್ಯ ಮಾತನಾಡಿ, ಮತದಾರರ ಪಟ್ಟಿಗೆ ಸೇರಿಸಿದಂತೆ ಮ್ಯಾಪಿಂಗ್ ಮತ್ತು ಎನ್ಯುಮರೇಷನ್ ನಮೂನೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಗಳಲ್ಲಿ ಅನೇಕ ಮತದಾರರಿಗೆ ಸೂಕ್ತ ಅವಕಾಶ ಸಿಗದೆ ಆತಂಕಕ್ಕೊಳಗಾಗಿದ್ದಾರೆ. ಪ್ರತಿ ತಾಲೂಕು ಮತ್ತು ಪಂಚಾಯಿತಿಗಳಲ್ಲಿ ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲು ಸರ್ಕಾರ ಉದ್ದೇಶಿಸಿದರೂ ಇಲ್ಲಿನ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆ ಅಧ್ಯಕ್ಷ ಸಮೀರ್, ಬಾಬುರೆಡ್ಡಿ, ಮಂಜುನಾಥ್, CP ನರಸಿಂಹಮೂರ್ತಿ, ಲಕ್ಷ್ಮಣ್, ಸೂರ್ಯನಾರಾಯಣ್, ಸಮಿತಿ ಸದಸ್ಯರಾದ ಸೌಭಾಗ್ಯಮ್ಮ, ಸುಲೇಮಾನ್, ಅಲಿ, N ಹನುಮಂತನಾಯಕ್, ಶೇಖ್ ಜಮೀರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಹಿರಿಯ ನಾಗರಿಕರ ಹಕ್ಕುಗಳು ಮತ್ತು ಸರ್ಕಾರಿ ಕಲ್ಯಾಣ ಕಾರ್ಯಕ್ರಮಗಳ ಕುರಿತ 1 ದಿನದ ವಿಶೇಷ ಕಾರ್ಯಾಗಾರವನ್ನು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ TP ರಾಮಲಿಂಗೇಗೌಡ ಉದ್ಘಾಟಿಸಿ ಮಾತನಾಡಿ, ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ಮೌಲ್ಯಗಳು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠವಾದವುಗಳಾಗಿದ್ದು, ಹಿರಿಯ ನಾಗರಿಕರನ್ನು ಗೌರವದಿಂದ ನಡೆಸಿಕೊಳ್ಳುವುದು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ. ಬಾಲ್ಯದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಿದ ಹಿರಿಯರು ವಯೋವೃದ್ಧರಾದಾಗ ಅವರ ಬಾಳಿಗೆ ನಾವು ಆಸರೆಯಾಗಬೇಕು. ಇಂದಿನ ಯುವ ಪೀಳಿಗೆ ಹಿರಿಯರ ಆರೈಕೆ ಮತ್ತು ಗೌರವವನ್ನು ತಮ್ಮ ಜೀವನದ ಭಾಗವನ್ನಾಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ನ್ಯೂಸ್ ಟಿವಿಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕ ಸುಬ್ಬಾರೆಡ್ಡಿಗೆ ದಕ್ಕದ ಸಚಿವ ಸ್ಥಾನ, ಟೈರ್ ಬೆಂಕಿ ಹಾಕಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ, ಬುಧವಾರ ಬಾಗೇಪಲ್ಲಿ ಬಂದ್ಗೆ ಕರೆ.
ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆಲ್ಲ ಸಚಿವ ಸ್ಥಾನದ ಭಾಗ್ಯ. ಅವಳಿ ಜಿಲ್ಲೆಗಳ ಮೇಲೆ ಕಾಂಗ್ರೆಸ್ಗೆ ಯಾಕಿಷ್ಟು ಅಲಕ್ಷ್ಯ? ಹೈಕಮಾಂಡ್ ನಡೆ ಪ್ರಶ್ನಿಸಿದ ಮುಖಂಡರು. ಬೆಳ್ಳಂಬೆಳಗ್ಗೆ ಅಗಲಗುರ್ಕಿ ಫ್ಲೈಓವರ್ ಬಳಿ ಅಪಘಾತ. ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಖಾಸಗಿ ಬಸ್ನಲ್ಲಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸಾವು, ಹಲವರಿಗೆ ಗಾಯ. ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಅಣ್ಣಮ್ಮ ದೇವಿ 26ನೇ ವರ್ಷದ ಮೂಡ ಹಬ್ಬಕ್ಕೆ ಚಾಲನೆ. ತಿಮ್ಮಕ್ಕ ಲೇಔಟ್ನಲ್ಲೂ 50 ವರ್ಷಗಳ ನಂತರ ಜಾತ್ರೆ ಸಡಗರ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಈ ನ್ಯೂಸ್ ಟಿವಿ.